ನಂತರ ಹೀರೋ ಆಗ್ತಾರೆ. ನಮಗೆ ಏನು ಗೊತ್ತಿಲ್ಲ ಸರ್ ಆ ಟೈಮಲ್ಲಿ. ಅವ್ರು ಮುಂದೆ ಹೀರೋ ಆದಮೇಲೆ ಮತ್ತೆ ಅವ್ರನ್ನ ಮೀಟ್ ಮಾಡೋಕ್ಕೆ ನಮ್ಗೆ ಅವಕಾಶನೇ ಸಿಕ್ಕಿಲ್ಲ ಇಲ್ಲವೇ. ಎಲ್ಲಿ ದರ್ಶನ್ ಮೀಟ್ ಮಾಡಬೇಕು ಅಂತ ಆಸೆ ನಮಗೂ. ಹೋದರೆ ಮನೆಗೆ ಹೋದರೆ ಅವ್ರ ತಾಯಿ ಅವ್ರು ಹೇಳೋರು ದರ್ಶನ್ ಫೋನ್ ಮಾಡಪ್ಪ ಅನ್ನೋರು. ಆ ನಂಬರ್ ಕೊಟ್ಟವರು ಅವ್ರ ಮ್ಯಾನೇಜರ್ ರೆಸ್ಪಾನ್ಸ್ ಮಾಡೋರು. ದರ್ಶನ್ ಯಾವಾಗ ಕೈಗೆ ಸಿಗ್ತಾಯಿಲ್ಲ, ಎಲ್ಲ ಅವ್ರ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅಂತ ಇದ್ದಿದ್ದು. ಆ ಟೈಮಲ್ಲಿ ಅವರೇ ನಮಗೆ ಮಲ್ಲಿಕಾರ್ಜುನ್ ಸಿಗ್ತಿದ್ದು, ದರ್ಶನ್ ಸಿಗ್ತಾ ಇರಲಿಲ್ಲ. ನಾವು ತುಂಬ ಸಲ ಪ್ರಯತ್ನ ಮಾಡಿದ್ವಿ ದರ್ಶನ್ ಮೀಟ್ ಮಾಡಬೇಕು ಅಂತ. ದರ್ಶನ್ ಸಿಗಲಿಲ್ಲ ನಮಗೆ. ಶೂಟಿಂಗ್ ಬಂದಾಗ ಎಲ್ಲ ಸ್ಪಾಟಲ್ಲಿ ಬಂದಾಗ ಆ ಟೈಮಲ್ಲಿ ಸಿಕ್ಕಿ ಅಷ್ಟು ಮಧ್ಯದಲ್ಲಿ ಕರೆದು ನಮ್ಮನ್ನು ಜೊತೆಲಿ ಊಟ ಮಾಡಿಸಿ ನಮ್ಮ ಜೊತೆ ಊಟ ಮಾಡ್ಕೊಂಡು. ಆ ಟೈಮಲ್ಲಿ ಇದು ಪ್ರಿನ್ಸ್ ಅರಮನೆ ಮುಂದೆ ಶೂಟಿಂಗ್ ನಡೀತಾಯಿತ್ತು, ಸಂದೇಶ್ ಕಂಬೈನ್ಸು. ನಾನು ಹೋಗಿ ಮಾತಾಡ್ಸಿದೆ ದರ್ಶನ್ಗೆ, ಇವಾಗ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು, ನನ್ನ ಜೊತೆ ಇರು, ನಾವೆಲ್ಲ ಜೊತೆಗೆ ಊಟ ಮಾಡೋಣ ಅಂತ ಹೇಳ್ದೆ. ಅವತ್ತು ಒಳ್ಳೆ ನಾನ್ ವೆಜ್ ಅವನ ಜೊತೆ ಊಟ ಮಾಡಿದೆ. ನಾನು ಊಟ ಮಾಡಿದ್ರೆ ನನ್ನ ಜೋಪಾನಾಗಿ ಹೋಗು ಮನೆಗೆ ಅಂತ ಕಳಿಸ್ಕೊಟ್ಟ. ಅವತ್ತು ನಾನು ಭಾಳ ಖುಷಿಯಾಗೋದು ವಿಚಾರ ಅದು. ದರ್ಶನ್ ಸಿಕ್ಕಿದ, ಮಾತಾಡ್ಸ ನಮ್ಮನ್ನೆಲ್ಲ. ಪರವಾಗಿಲ್ಲ, ದರ್ಶನ್ಗೆ ಯಾವ ಅಹಂಕಾರ ಇಲ್ಲ, ಅವನಿಗಿರೋ ನೇಚರ್ ತುಂಬ ಚೆನ್ನಾಗಿದೆ. ಅವನು ಫ್ರೆಂಡ್ಸ್ಗಳ ಬಗ್ಗೆ ಭಾಳ ಗೌರವ ಇದೆ ಅಂತ ನಾನು 4 ಜನ ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದೆ. ಆ ಟೈಮಲ್ಲಿ ನನಗಿನ್ನ ಸ್ನೇಹಿತರು ಹೇಳಿದ್ರು, ಅಯ್ಯೋ ನೆಕ್ಸ್ಟ್ ಟೈಮ್ ಹೋದಾಗ ನನಗೂ ಹೇಳಪ್ಪ, ನಾನು ಬರ್ತೀನಿ ಈ ವಿಷಯಕ್ಕೆ, ನಾನು ಮೀಟ್ ಮಾಡಬೇಕು ಅಂತ. ನನ್ನ ಸ್ನೇಹಿತರು ಅಂಬಲ ಅವರು ಆ ಟೈಮಲ್ಲಿ ಅವರೂ ತುಂಬ ಹಂಬಲ್ ಪರ್ಸನ್ಸು. ನಾವು ಖಂಡಿತ ಮೀಟ್ ಮಾಡೋಣ ಅಂತೇಳಿ ಅದೇ ಥರ ನಾವು ಮೀಟ್ ಮಾಡಿದ್ವಿ. ಈ ಥರ ನಮ್ಮ ಸ್ನೇಹಿತರ ಬೆಳವಣಿಗೆ ನಡೀತು ಜೀವನ. ಮುಂದೆ ದೊಡ್ಡ ಹೀರೋ ಆಮೇಲೆ ನೀವೆಲ್ಲ ಒಂದು ಸಂಗಮ ಮಾಡಿದ್ರಲ್ಲಪ್ಪ, ಅದೆಲ್ಲ ವರ್ಷಕ್ಕೆ ರಿಯೂನಿಯನ್ ಮಾಡಿದ್ವಿ. ಪ್ರತಿ ವರ್ಷ ನಾವೆಲ್ಲ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ನಾವು ರಿಯೂನಿಯನ್ ಮಾಡಿದ್ವಿ. ಆ ಟೈಮಲ್ಲಿ ನಾನು ಹೇಳಿದೆ ದರ್ಶನ್ಗೆ, ದರ್ಶನ್ ಈ ಕಾರ್ಯಕ್ರಮ ನೀವು ಬರಲೇಬೇಕು, ನಾವೆಲ್ಲ ಸೇರಲೇಬೇಕು ಅಂದಿದ್ದಕ್ಕೆ ವಾಟ್ಸಪ್ ಗ್ರೂಪಲ್ಲಿ ದರ್ಶನೇ ಫಸ್ಟ್ ಥಮ್ಸಪ್ ಕೊಡ್ತಾಯಿದ್ದು. ಗ್ರೂಪ್ಗೆ ನಾನು ಬರ್ತೀನಿ ಅಂತ ಥಮ್ಸಪ್ ಕೊಡ್ದೆ. ಅವಾಗ ಎಲ್ಲರೂ ದರ್ಶನ್ ಥಮ್ಸಪ್ ಕೊಟ್ಟೋರಿಗೆ ನಾವು ಬರ್ತೀವಿ ಅಂತ ಸೇರ್ಕೊಂಡು ಎಲ್ಲ ಅಮೇರಿಕಾದಿಂದ ಹೊರದೇಶದಿಂದ ಎಲ್ಲ ಮದುವೆ ಆಗಿರೋ ಹೆಣ್ಮಕ್ಳು ಮದುವೆ ಹೋಗಿರೋರೆಲ್ಲ ಬರೋರು ಈ ಕಾರ್ಯಕ್ರಮಕ್ಕೆ. ಇದೊಂದು ಕಾರ್ಯಕ್ರಮಕ್ಕೋಸ್ಕರಗೆ ಸಂದೇಶ್ ದಿ ಪ್ರಿನ್ಸಲ್ಲಿ, ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ ಈ ಕಾರ್ಯಕ್ರಮ ಮಾಡೋಕ್ಕೆ ಭಾಳ ಚೆನ್ನಾಗಿತ್ತು. ಅಲ್ಲಿ ದರ್ಶನ್ ಹೇಳೋನು, ನಾವೆಲ್ಲ ಸೇರಿ ಆಟ ಆಡೋಣ, ಯಾರು ಯಾವ ಮಟ್ಟಿಗೆ ಬೆಳೆದು ಎಲ್ಲ ಕಾಂಪೌಂಡ್ ಆಚೆ ಇರಲಿ, ನಾವೆಲ್ಲ ಒಳ್ಳೆ ಸ್ನೇಹಿತರಾಗಿದ್ದೀವಿ, ಇವತ್ತವರೆಗೂ ನಾವು 40 ವರ್ಷ ಕ್ಲಬ್ಗೆ ಬಂದಿದ್ದೀವಿ, ಇದೇ ಥರ ನಾವು ಮುಂದುವರ್ಸ್ಕೊಂಡು ಹೋಗೋಣ, ಇನ್ನೂ ಜೀವನ ಎಷ್ಟು ಚೆನ್ನಾಗಿರ್ತದೆ ಮುಂದಕ್ಕೆ, ಈ ಥರ ನಾವು ಬೆಳೆಯೋಣ, ಬದುಕೆ ಬಾಳೋಣ ಅಂತ ಹೇಳ್ತಿದ್ದೆ ದರ್ಶನ. ಒಳ್ಳೆ ಮನೋಭಾವ ಅದು. ಇಲ್ಲ, ಹಾಲಲ್ಲಿ ಅಲ್ಲಿ ಸಂದೇಶ್ ರೋಡ್ ಅಂತಿದೆ ಅಂಡರ್ಗ್ರೌಂಡಲ್ಲಿ, ಅಲ್ಲಿ ನಮಗೆ ಒಂದು ಮ್ಯೂಸಿಕ್ ಕಾರ್ಯಕ್ರಮ ಇರೋದು, ಮಧ್ಯಾಹ್ನ ಊಟ ಇರೋದು, ಮತ್ತು ನಮ್ಮ ಟೀಚರ್ಸ್ಗೆಲ್ಲ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಆಯಿತು. ಇವೆಲ್ಲ ಪೂರ್ತಿ ದರ್ಶನ್ದೇ, ಇವೆಲ್ಲ ಖರ್ಚು. ₹1 ಕೂಡ ಯಾವ್ದೂ ಈಸ್ಕೊಬೇಡ ಲೋಕೇಶ್ ಅಂತ ಹೇಳಿದ. ನಾವು ಶುರು ಮಾಡಿದಾಗ ನಾನೇ ಅದೆಲ್ಲ ಕಲೆಕ್ಟ್ ಮಾಡ್ತಾಯಿದ್ದೆ. ₹1,000 ಪರ್ ಹೆಡ್ ಅಂತ ನಾನು ಮಾಡ್ತಾಯಿದ್ದೆ. ನಾವೆಲ್ಲ ದುಡ್ಡು ಹಾಕಿ ಒಂದು 20-25 ಸಾವಿರ ರೂಪಾಯಿ ಗಂಟ ಮಾಡ್ತಾಯಿದ್ವಿ. ದರ್ಶನ್ ಗೊತ್ತಾಗಿ ದರ್ಶನ್ ಇಲ್ಲ ₹1 ಈಸ್ಕೊಬೇಡ, ಈ ಕಾರ್ಯಕ್ರಮ ಪೂರ್ತಿ ನಾನೇ ಜವಾಬ್ದಾರಿ ವಹಿಸ್ಕೊತೀನಿ. ಒಂದು 70-80 ಸಾವಿರ ರೂಪಾಯಿ ಖರ್ಚಾಗೋದು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಕಾರ್ಯಕ್ರಮದಲ್ಲಿ ಇರ್ತಿತ್ತು. ತುಂಬ ಚೆನ್ನಾಗಿತ್ತು ಸರ್. ಇದು ಒಳ್ಳೆ ಈ ಥರ ಒಬ್ಬ ಸೆಲೆಬ್ರಿಟಿ ಒಬ್ಬ ಸ್ನೇಹಿತರಿಗೆ ಇಷ್ಟೊಂದು ಒಂದು ಪಾರ್ಟಿ ಕೊಡ್ತಾನೆ ಅಂದರೆ ದೊಡ್ಡ ಹೆಮ್ಮೆ ವಿಷಯ ಇದು. ಆಮೇಲೆ ನಾವು ದರ್ಶನ್ಗೆ ರಿಕ್ವೆಸ್ಟ್ ಮಾಡೋವು, ದರ್ಶನ್ ಈ ವಿಷಯದಲ್ಲಿ ನಮ್ಮ ಫ್ಯಾಮಿಲಿ ಕರ್ಕೊಬಾ, ನಿನ್ನ ಮಕ್ಕಳು ಕರ್ಕೊಬಾ, ಎಲ್ಲರೂ ಕರ್ಕೊಬಾ, ಮೀಟ್ ಮಾಡೋಣ ಅಂತ ಎಲ್ಲರೂ ಮಾತಾಡಿಸ್ಬಿಟ್ಟು ಫೋಟೋ ಕೊಡೋನು ಎಲ್ಲರೂ. ಆಮೇಲೆ ತಪ್ಪದೆ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದ. ಇದು ದೊಡ್ಡ ಮನೋಭಾವ ದರ್ಶನ್ದು. ನಾವು ಕೂಡ ನಮ್ಮ ಮನೆಗೆ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ನಾವು ಈ ಕಾರ್ಯಕ್ರಮ ಮುಗಿದ ಮೇಲೆ ದರ್ಶನ್ ಜೊತೆ ಒಂದು ಫೋಟೋ ತೊಗೋಬೇಕು ಅಂತ ಆಸೆಗೆ ನಮ್ಮ ಮನೆಯಿಂದ ಕರೆಸ್ತಾಯಿದ್ದೆ, ನಮ್ಮ ವೈಫ್ ಕರೆಸ್ತಾಯಿದ್ದೆ, ನಮ್ಮ 2 ಹೆಣ್ಮಕ್ಳು ಕರೆಸ್ತಾಯಿದ್ದೆ. ಅವರು ಮಾತಾಡಿಸಿ ಫೋಟೋ ಎಲ್ಲ ತಗೊಂಡು ಅವರು ಖುಷಿಯಾಗೋದು ಮಕ್ಳಿಗೂ. ಪರವಾಗಿಲ್ಲಪ್ಪ, ನಮ್ಮ ತಂದೆ ಈ ಥರ ಒಬ್ಬ ಸೆಲೆಬ್ರಿಟಿ ಸ್ನೇಹಿತ ಆಗಿದ್ದಕ್ಕೆ ನಾವೆಲ್ಲ ಮೀಟ್ ಮಾಡೋಕೆ ಒಂದು ಚಾನ್ಸ್ ಸಿಗುತ್ತೆ ನಮಗೆ. ದೊಡ್ಡ ಮಗಳು ಸೌಜನ್ಯ, ಚಿಕ್ಕ ಮಗಳು ಪ್ರಿಯಾಂಕಾ. ಸಿನಿಮಾ ಈಗ ನಟಿಯಾಗಿದ್ದಾರೆ, ಈಗ ಇತ್ತೀಚಿನ ದಿನಗಳು ನಟಿಯಾಗಿದ್ದಾರೆ. ಈಗ ಪ್ರಿಯಾಂಕಾ ಆಚಾರ್. ಆಮೇಲೆ ಈ ಮಗಳಿಗೆ ಅಪ್ಪನ ಫ್ರೆಂಡ್ ಒಬ್ಬ ದೊಡ್ಡ ಸ್ಟಾರ್ ಸೆಲೆಬ್ರಿಟಿ ಅಂತ ಗೊತ್ತಾದಾಗ ಆಮೇಲೆ ಏನಾಗ್ತಾ ಹೋಗುತ್ತೆ? ಇದು ದೊಡ್ಡ ವಿಚಾರ ಹೇಳ್ತೀನಿ ನಾನು. ನಮ್ಮ ಮಕ್ಕಳು ಸಪ್ರೇಟಾಗಿ ಮೀಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಒಂದು ಸ್ವಲ್ಪ ಫೋನ್ ಮಾಡಿದೆ ದರ್ಶನ್ಗೆ, ದರ್ಶನ್ ನಿನ್ನ ಪರ್ಸನಲಾಗಿ ನನ್ನ ಮಕ್ಕಳು ಮೀಟ್ ಮಾಡಬೇಕು ಅಂತಾನೆ. ಆಯಿತು ಕರ್ಕೊಬಾ, ಸಂತೋಷ ಅಂತ ಕರ್ಕೊ ಹೋದರೆ ಅವರು ಇದೇ ಸಂದೇಶ್ ರೂಮಲ್ಲಿ ನನ್ನ ಮಕ್ಕಳಿಗೆ ಪೇಸ್ಟ್ರಿ ಕೇಕ್ ತರಿಸಿ ತಿನ್ನಿಸ್ಬಿಟ್ಟು ಊಟ ಮಾಡಿಸಿ ಅವಕ್ಕೆಲ್ಲ ನೀವು ಚೆನ್ನಾಗಿ ಓದಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು, ನಿಮ್ಗೆ ಏನು ಬೇಕಾದ್ರೆ ನಾನು ಇರ್ತೀನಿ, ನಿಮ್ಮ ಬೆನ್ನಿಂದ ಇರ್ತೀನಿ ಅಂತ ಮಕ್ಕಳಿಗೆ ಒಂದು ಭಾಳ ವಿಶ್ವಾಸ ತುಂಬ್ತಾ ಇದ್ದು ದರ್ಶನ್ ಮಕ್ಕಳಿಗೆ. ಇದು ನಮ್ಮ ಮಕ್ಕಳಿಗೆ ಒಂದು ತುಂಬ ಕಾನ್ಫಿಡೆನ್ಸ್. ಅವಾಗ
ನನಗೂ ಅಷ್ಟೇ ಯಾವುದಕ್ಕೂ ಯೋಚನೆ ಮಾಡಬೇಡ ಲೋಕೇಶ್, ಮಕ್ಳಿಗೆ ಚೆನ್ನಾಗಿ ಓದಿಸು, ಕಷ್ಟನ ಸುಖನ ಪರವಾಗಿಲ್ಲ, ಚೆನ್ನಾಗಿ ಓದಿಸು, ಅವ್ರ ಭವಿಷ್ಯ ಅವ್ರು ರೂಪಿಸು ಮಕ್ಕಳಿಗೆ, ಅವ್ರು ಮುಂದಕ್ಕೆ ಚೆನ್ನಾಗಿರ್ತಾರೆ ಅಂತ ಹೇಳಿದ್ದು. ಇದು ಹೇಳೋ ವಿಚಾರ ದರ್ಶನ್ ಬಗ್ಗೆ. ಆಮೇಲೆ ಅವ್ರ ಮನೆ ಕಾರ್ಯಕ್ರಮ ನಡೆದಾಗ, ಅವ್ರ ಮನೆ ದೇವ್ರ ಪೂಜೆ ನಡೆದಾಗಲೂ ಕೂಡ ನಮ್ಮನ್ನು ಇನ್ವೈಟ್ ಮಾಡ್ತಿದ್ರು. ನಾವು ಹೋಯ್ತು ಅವ್ರ ಮನೇಲಿ. ಮುನೇಶ್ವರ ಸ್ವಾಮಿ ಪೂಜೆ ನಡೀತಿದ್ರು ಅವ್ರ ಮನೇಲಿ ವರ್ಷ. ಮತ್ತು ಪಕ್ಷ ನಡೀತಿತ್ತು ಅವ್ರ ಮನೇಲಿ. ಪಕ್ಷ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಮನೇಲಿ, ಮೈಸೂರಲ್ಲಿ. ಆಮೇಲೆ ತೋಟದಲ್ಲಿ ಚಾಮುಂಡೇಶ್ವರಿ ಹಬ್ಬ ಮಾಡೋದು, ಪ್ರತಿ 4ನೇ ವಾರದಲ್ಲಿ ಚಾಮುಂಡೇಶ್ವರಿ ಹಬ್ಬ ಮಾಡೋದು. ಆಗ ನಾವೆಲ್ಲ ಸ್ನೇಹಿತರೆಲ್ಲ ಸೇರ್ತಿದ್ವಿ. ಇದೇ ಒಳ್ಳೆ ನಾನ್ ವೆಜ್ ಒಳ್ಳೆ ಅಡುಗೆ ಮಾಡಿಸೋರು. ಬಂದವ್ರಿಗೆ ಚೆನ್ನಾಗಿ ಊಟ ಕೊಟ್ಟು ಮಾತಾಡ್ಸ್ಕೊಂಡು ಅವ್ರಿಗೆಲ್ಲ ಫೋಟೋ ಕೊಟ್ಟು, ಇದು ದೊಡ್ಡ ವಿಚಾರ. ಇದು ಅವನ ಜೊತೆ ಮಾತಾಡ್ಸೋದೇ ದೊಡ್ಡ ವಿಚಾರ. ಇನ್ನು ಊಟ ಮಾಡೋದೇನು ಕಮ್ಮಿನೇ. ಮತ್ತು ತಪ್ಪದೆ ನಮ್ಮ ಜೊತೆನೇ ಊಟ ಮಾಡಬೇಕು. ನಾವೇನು ಬೇಗ ಊಟ ಮಾಡೋಂಗಿಲ್ಲ, ದರ್ಶನ್ ಜೊತೆನೇ ಊಟ ಮಾಡಬೇಕಷ್ಟೇ. ಜೊತೆ ಕೂತ್ಕೊಂಡು ಊಟ ಮಾಡ್ಬೇಕು ದರ್ಶನ್ ಜೊತೆ. ಏನು ತಿಂತಾಯಿದ್ರು ಅವರು? ನಾನ್ ವೆಜ್ ತಿಂತಾಯಿದ್ರು. ನಾನ್ ವೆಜ್. ದರ್ಶನ್ ತುಂಬ ಮಾಂಸಪ್ರಿಯ. ದರ್ಶನ ತುಂಬ ಸ್ವಲ್ಪ ತಿಂತಾಯಿದ್ರು ಸರ್. ಅವರು ನಮ್ಮ ಜೊತೆ ಮಾತಾಡೋದೇ ಅವ್ರಿಗೆ ಖುಷಿ. ಅವ್ರಿಗೆ ಏನು ಸೇರ್ತಾ ಇರಲಿಲ್ಲ. ನಮ್ಮ ಜೊತೆ ಒಂದು ಸ್ವಲ್ಪ ನಾವು ತಿಂತೀವಲ್ಲ ತಿನ್ನಲಿ ಅಂತ ಅವರು ತಿಂತಾಯಿದ್ರು. ಎಲ್ಲ ಇಡ್ಲಿ ತಿನ್ನೋರು, ಒಂದು ಸ್ವಲ್ಪ ಮಾಂಸ ತಿನ್ನೋರು ಅಷ್ಟೇ. ಬಂದವ್ರಿಗೆ ಚೆನ್ನಾಗಿ ಮಾತಾಡ್ಸೋರು. ಆ ಕಡೆ ಗಮನ ಜಾಸ್ತಿ ಅವ್ರದ್ದು. ಇನ್ನೇನಿಲ್ಲ ಸರ್, ದರ್ಶನ್ದು ಏನು ತಿನ್ನಬೇಕು ಇದು ನೋಡಬೇಕು ಅಂತ ಆಸೆ ಇಲ್ಲ ದರ್ಶನ್ಗೆ. ಬಂದವ್ರಿಗೆ ಭಾಳ ಪ್ರೀತಿಯಿಂದ ಗೌರವದಿಂದ ಮಾತಾಡ್ಸೋದು, ಇದು ದರ್ಶನ್ದು ಭಾಳ ದೊಡ್ಡ ವಿಚಾರ. ಇದು ಅಯ್ಯೋ, ನಾನು ಒಂದು ಸುಮಾರು ಸಲ ಕರ್ಕೊಂಡು ಹೋಗಿದ್ದೀನಿ ಸರ್. ದರ್ಶನ ಮೀಟ್ ಮಾಡೋಕ್ಕೆ ತೋಟಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಎಲ್ಲ ಥರ ಪ್ರಾಣಿಗಳು ಪಕ್ಷಿಗಳು ಇರೋದು, ಅದು ನೋಡೋಕ್ಕೆ ಒಂಥರ ಮಿನಿ ಝೂ. ದರ್ಶನ್ದು ತೋಟ ಇದೆಯಲ್ಲ, ಒಂದು ಮಿನಿ ಝೂ. ದರ್ಶನು ಎಲ್ಲ ಥರ ಬ್ರೀಡ್ ಕುರಿಮರಿಗಳು, ಕುದುರೆಗಳು, ಹಸುಗಳು ಮತ್ತು ಪಕ್ಷಿಗಳು ಎಲ್ಲ ಚೆನ್ನಾಗಿ ದರ್ಶನ ಸಾಕಿದ್ರು. ಅದೆಲ್ಲ ನೋಡೋಕ್ಕೆ ಒಂದು ಮಿನಿ ಝೂ ಇತ್ತು ಅದೆಲ್ಲ. ಮತ್ತು ಬಾತುಕೋಳಿದು ದರ್ಶನ್ದು ಇವತ್ತುವರೆಗೂ ನಾವು ದರ್ಶನ ನೆನೆಸ್ಕೊತೀನಿ. ಆ ಕಡೆ ಹೋದರೆ ಆ ಬಾತುಕೋಳಿ ರ್ಯಾಂಪ್ ವಾಕ್ ನೋಡೋಕ್ಕೆ ದರ್ಶನ್ ಭಾಳ ಖುಷಿ ಪಡ್ತಾಯಿದ್ರು. ಆ ಬಾತುಕೋಳಿ ಒಂದು 50 ಬಾತುಕೋಳಿ ರ್ಯಾಂಪ್ ವಾಕ್ ಹೋಗ್ತಿತ್ತು. ನೋಡಿ ಹೆಂಗೋಯ್ತೆ ನನ್ನ ಬಾತುಕೋಳಿ ಹೆಂಗೋಯ್ತೆ ಅಂತ ಎಲ್ಲ ಸೌಂಡ್ ಮಾಡ್ಕೊಂಡು ಒಟ್ಟಿಗೆ ಒಂದೇ ಗ್ರೂಪಲ್ಲಿ ಹೋಗೋವು. ಅದು ನೋಡೋಕ್ಕೆ ಚೆಂದ ಆಗೋದು. ಅದು ನ್ಯಾಚುರಲ್ ಎಲ್ಲೂ ಸಿಗೋಲ್ಲ ಸರ್. ಆ ಥರ ನೋಡಬೇಕು ಅಂದರೆ ನಾವೆಲ್ಲೂ ಸಿಗೋಲ್ಲ, ನಮಗೆ ಸಿಗೋಲ್ಲ ಆ ಥರ. ದರ್ಶನ್ ತೋಟದಲ್ಲಿ ಈ ಥರ ಒಳ್ಳೆ ವಾತಾವರಣ ತುಂಬ ಚೆನ್ನಾಗಿದೆ ದರ್ಶನ್ದು. ಮಗಳು ಓದಿದ್ದಲ್ಲಿ ಏನಾಗಿತ್ತು? ಹೌದು, ನನ್ನ ಮಗಳು ಅವಿಲಾ ಕಾನ್ವೆಂಟ್, ಮೈಸೂರಲ್ಲಿ ಅವಿಲಾ ಕಾನ್ವೆಂಟಲ್ಲಿ ಓದಿದ್ದು. ಫ್ರಮ್ LKG to 10th ಸ್ಟ್ಯಾಂಡರ್ಡ್ವರೆಗೂ. ಫಸ್ಟ್ PUC, ಸೆಕೆಂಡ್ PUC ಮರಿಮಾಲ ಪಾಸಲ್ಲಿ, ಆಮೇಲೆ PUC ಮುಗಿಸ್ತಾರೆ ಮರಿಮಾಲ ಪಾಸಲ್ಲಿ. ಅದಾದಮೇಲೆ ದರ್ಶನ್ ಮೀಟ್ ಮಾಡಿದಾಗ ದರ್ಶನ್ ಹೇಳಿದ್ದು, ಏನಾಯಿತು ಚೆನ್ನಾಗಿ ಓದಿ, ಇನ್ನೂ ಸ್ವಲ್ಪ ಓದಿ, ಆದಷ್ಟು ವಿದ್ಯೆ ಇರಲಿ. ಆ್ಯಕ್ಟಿಂಗ್ ಅಂತೂ ಯಾರು ಬೇಕಾದ್ರೂ ಮಾಡ್ಬೋದು, ಮೇನ್ ವಿದ್ಯೆ ಇರಬೇಕು ಮಕ್ಕಳಿಗೆ. ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ದರ್ಶನ್ ನಾನು ಎಲ್ಲೇ ನೋಡಿದ್ದೀನಲ್ಲ, ಯಾರೇ ಮಕ್ಕಳು ಬಂದರೆ ಫಸ್ಟು ಚೆನ್ನಾಗಿ ಓದಿಸಿ ಅಂತ ಹೇಳ್ತಾ ಇದ್ದೆ ದರ್ಶನೇ. ಇನ್ನೇನು ದರ್ಶನ್ ಓದಿಲ್ಲ ಅಷ್ಟೇ, ಆದರೆ ಬಂದವ್ರಿಗೆ ಮಾತ್ರ ಯಾರಿಗೂ ಬಿಟ್ಕೊಟ್ಟಿದ್ದೆ ದರ್ಶನ್. ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಮನೆಗೆ ವಿದ್ಯಾವಂತ ಆದ್ರೆ ಮಾತ್ರ ನಮ್ಮ ಬಡಸ್ತನ ದೂರ ಆಗುತ್ತೆ. ಶ್ರೀಮಂತ ಆಗಬೇಕು ಅಂದರೆ ನಾವು ವಿದ್ಯಾವಂತ ಆಗಬೇಕು ಅಂತ ಹೇಳಿ ದರ್ಶನ್ ಇದು ಒಂದು ಮೆಸೇಜ್ ಕೊಡ್ತಾಯಿದ್ದ. ತುಂಬ ಬುದ್ಧಿವಂತ ಸರ್ ದರ್ಶನ್. ಈ ವಿಚಾರದಲ್ಲಿ ಮಾತ್ರ ಮಕ್ಕಳ ಬಗ್ಗೆ ಭಾಳ ತುಂಬ ಕೇರ್ ಇದೆ ದರ್ಶನ್ಗೆ. ಆಮೇಲೆ ನಿಮ್ಮ ಮಗಳು ಹೀರೋಯಿನ್ ಆಗ್ತಾರೆ. ಜಿ ಕನ್ನಡದಲ್ಲಿ ಒಂದು ಎಪಿಸೋಡಲ್ಲಿ ನನ್ನ ಪ್ರೀತಿಯ ರಾಮುದು ಒಂದು ಕತೆ ತಗೊಂಡು ಒಂದು ಕುಡಿ ಪಾತ್ರ ಮಾಡ್ತಾಳೆ. ಅದು ನೋಡ್ಬಿಟ್ಟು ಭಾಳ ಖುಷಿ ಪಡ್ತಾರೆ ದರ್ಶನ್. ಇಲ್ಲ, ಮಹಾನಟಿ ಕಾರ್ಯಕ್ರಮ ಹೋಗಬೇಕು ಅಂದರೆ ನನ್ನ ಮಗಳು ಮಂಡ್ಯ ರಮೇಶ್ ಅವ್ರ ಕಾಲೇಜಲ್ಲಿ ನಡಾನದಲ್ಲಿ ವಿದ್ಯಾರ್ಥಿ ಆಯ್ತಾರೆ. ಅಲ್ಲಿ ಅವ್ರಿಗೆ ಒಂದು ಆಫರ್ ಜಿ ಕನ್ನಡದಲ್ಲಿ ಮಹಾನಟಿ ಒಂದು ಆಡಿಷನ್ ಅಂತ, ಅಲ್ಲಿ ಆಡಿಷನ್ ಕೊಡ್ತಾರೆ, ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದಮೇಲೆ ಹೋಯ್ತು ಬೆಂಗಳೂರಿಗೆ ಹೋಗಿ ಆಡಿಷನ್ ಕೊಡ್ತಾರೆ. ಅಲ್ಲಿ ಕಾರ್ಯಕ್ರಮ ಶುರು ಆಗುತ್ತೆ. ಇದೇ ಥರ ಬಂದಾಗ ದರ್ಶನ್ ಅವ್ರ ಫ್ರೆಂಡ್ ಮಗಳು ಅಂತ ಎಲ್ಲೂ ನನ್ನ ಮಗಳು ಗುರ್ತಿಸ್ಕೊಂಡಿಲ್ಲ. ಅವಾಗ ಅವಳ ಟ್ಯಾಲೆಂಟಿಂದ ಅವಳು ಮುಂದೆ ಬಂದಿದ್ದ ಆ ಟೈಮಲ್ಲಿ. ಇವನ್ ದರ್ಶನ್ ಕೂಡ ಒಂದು ದಿವಸ ಫೋನ್ ಮಾಡ್ತಾರೆ, ಅವರೇ ಬೆಳಿಗ್ಗೆ ಹೊತ್ತು ಫೋನ್ ಮಾಡಿ, ಚೆನ್ನಾಗಿ ಓದು, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದೆ ಪ್ರಿಯಾಂಕಾ, ನಿನ್ಗೇನೇ ಇದ್ರ ಮಿಸ್ಟೇಕ್ಸ್ ಇದೆ ಚೆನ್ನಾಗಿ ಕಲ್ತ್ಕೋ, ಹೇಳ್ಕೊಡ್ತಾರೆ. ಮಂಡ್ಯ ರಮೇಶ್ ಗುರುಗಳು ಅವರು, ಅವರೇ ನಮಗೆ ಗೈಡೆನ್ಸ್ ಕೊಟ್ಟಿದ್ದು ಮಂಡ್ಯ ರಮೇಶ್ ಅವರು. ಅಲ್ಲಿ ಕಾರ್ಯಕ್ರಮದಲ್ಲಿ ದರ್ಶನ್ ಒಂದು ಎಪಿಸೋಡ್ ನೋಡ್ಬಿಟ್ಟು ಪ್ರಿಯಾಂಕನ ಭಾಳ ಹೆಮ್ಮೆಯಿಂದ ಗೌರವಿಸ್ತಾರೆ.
ತುಂಬ ಚೆನ್ನಾಗಿ ಕಲಿತಾ ಇದೆಯಾ, ಹೇಳ್ಕೊಡ್ತಾರೆ ಕಲಿ, ಏನೇ ತಪ್ಪಿದ್ರು ತಿಕ್ತಾರೆ, ಆದಷ್ಟು ನೀನು ಕಲಿ, ಒಳ್ಳೆಯ ವಿದ್ಯಾರ್ಥಿ ಆಗಬೇಕು, ನೀನು ಮುಂದೆ ಬೆಳಿಬೇಕು ಅಂದರೆ ನೀನು ಆದಷ್ಟು ಮಿಸ್ಟೇಕ್ಸ್ಗಳು ನೀನು ನೋಡ್ಕೊ ಅಂತ ಹೇಳ್ತಾರೆ. ಈ ಥರ ಒಳ್ಳೆ ಮೆಸೇಜ್ ಸರ್. ಈ ಥರ ಯಾರು ಕೊಡ್ತಾರೆ? ಮೀಟ್ ಮಾಡಿದ್ರಾ ಯಾರನ್ನ? ಇಲ್ಲ ಸರ್, ನಾವು ಹೋಗಿದ್ದೆ ಸರ್, ಮೀಟ್ ಮಾಡಿದ್ವಿ. ನಾನು ಒಂದು ದಿವಸ ನನ್ನ ಮಗಳು ಒಂದು ಫೋಟೋ ಕೇಳಲು, ದರ್ಶನ್ ಅಂಕಲ್ ಮೀಟ್ ಮಾಡಬೇಕು, ನನಗೆ ಕಟ್ಔಟ್ ಬಂದಿದೆ ಅಂತ. ನಾ ದರ್ಶನ್ಗೆ ಹೋಗಿ ನಾನು ಮೀಟ್ ಮಾಡಬೇಕು ಅಂದಾಗ ದರ್ಶನ್ ಮೈಸೂರು ಸೋಷಲ್ ಒಂದು ಪಾರ್ಟಿಲಿ ಇರ್ತಾರ ಆ ಟೈಮಲ್ಲಿ. ನಾವು ಹೋಗಿ ನಾನು ನನ್ನ ಮಗಳಿಬ್ಬರು ಹೋದ್ವಿ ಆ ಟೈಮಲ್ಲಿ. ದರ್ಶನ್ ವಿಶ್ ಮಾಡಿದೆ ನನ್ನ ಮಗಳಿಗೆ, ಬೆಳೀತಿದೆ, ತುಂಬ ಚೆನ್ನಾಗಿ ಬೆಳಿ, ನನ್ನ ಕಡೆ ಏನು ಸಪೋರ್ಟ್ ಬೇಕು, ನೀನು ಖಂಡಿತ ನನ್ನ ಕಡೆ ಸಪೋರ್ಟ್ ಇರ್ತದೆ ನಿನಗೆ ಅಂತ ದರ್ಶನ್ ವಿಶ್ ಮಾಡಿದೆ ನನ್ನ ಮಗಳಿಗೆ. ಒಳ್ಳೇದಾಗಲಿ ಅಂತ ಅವರೇ ನನಗೆ ನಮ್ಮ ಮಗಳಿಗೆ ಶುಭಾಶಯ ನೀಡಿದ್ರು ಆ ಟೈಮಲ್ಲಿ. ನಿನಗೆ ಒಳ್ಳೇದಾಗಲಿ, ನೀನು ಮುಂದೆ ಗೆದ್ದು ನೀನು ಅಂತ ಹೇಳಿದ್ರು. ಆ ಟೈಮಲ್ಲಿ ಒಂದು ಒಳ್ಳೆ ವಿಶ್ವಾಸ ಮಾಡಿದ್ರು, ನನ್ನ ಮಗಳಿಗೆ ವಿಶ್ವಾಸ ಕೊಟ್ಟರು ದರ್ಶನ್. ಸೊ ಮಾನಟಿಗೆ ಹೆಂಗೆ ಹೋಗಿತ್ತು? ಆಡಿಷನಿಂದ ಹೋಗಿ ಸರ್, ಜಿ ಕನ್ನಡ ಆಡಿಷನಿಂದ. ಅಲ್ಲಿ ನಮ್ಗೆ ಯಾರೂ ಇದು ಪರಿಚಯ ಇಲ್ಲ ಸರ್, ಜಿ ಕನ್ನಡ ನಮ್ಗೆ ಯಾರೂ ಪರಿಚಯ ಇಲ್ಲ. ಸಾವಿರಾರು ಜನ ವಿದ್ಯಾರ್ಥಿಗಳಲ್ಲಿ ನನ್ನ ಮಗಳು ಒಬ್ಬಳು. ಅದ್ರಲ್ಲಿ ಹೋಗಿ ಒಂದು ಮೈಸೂರಿಂದ ಒಂದು ಆಡಿಷನ್ ಕೊಟ್ಟಿದ್ದು. ಅವಳು ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಹೋಗಿದ್ದಕ್ಕೆ ಅವಳು ಸೆಲೆಕ್ಟ್ ಆಗಿದ್ದು ಆ ಕಾರ್ಯಕ್ರಮಕ್ಕೆ. ಅದರಿಂದ ಒಂದು ಆಡಿಷನಲ್ಲಿ ಅಲ್ಲಿ ಆಯ್ಕೆ ಆಯ್ತಾರೆ. ಆಯ್ಕೆ ಆದಮೇಲೆ ನಿಮಗೆಲ್ಲ ಟಿ ವಿ ಮುಂದೆ ಬರ್ತಾರೆ, ನಿಮ್ಮ ಮುಂದೆ ಮಾನಟಿ ಶೋಗೆ ಬರ್ತಾರೆ. ಬಂದು ಆ ಕಾರ್ಯಕ್ರಮದಲ್ಲಿ ವಿನ್ನರು ಆಯ್ತಾರೆ ಅಷ್ಟೇ. ಇನ್ನೇನು ಇದರಿಂದ ಯಾವುದು ದರ್ಶನ್ ಸಪೋರ್ಟ್ ಇಲ್ಲ ಸರ್. ಇದರಲ್ಲಿ ದರ್ಶನ್ ಫ್ರೆಂಡ್ ಮಗಳಂತ ಬಿಟ್ಟರೆ ಇನ್ಯಾವ ವಿಚಾರನೇ ಇಲ್ಲ ಇಲ್ಲಿ. ಅವರ ಪ್ರತಿಭೆಯಿಂದ ಅವರ ಯಶಸ್ಸಿಂದ ಅವ್ರು ಮುಂದೆ ಬಂದಿರೋದು. ಇದು ದರ್ಶನ್ಗೆ ಒಂದು ಸಂತೋಷದ ವಿಚಾರ. ಇದು ಏನಪ್ಪ ಅಂದರೆ ಸ್ನೇಹಿತ ಮಗಳು ಹೋಗೋಳೆ, ಈ ಲೆವೆಲ್ ಬಂದವಳೆ, ಭಾಳ ಖುಷಿ ಪಡೋ ವಿಚಾರ. ದರ್ಶನ್ ಭಾಳ ಎಂಜಾಯ್ ಮಾಡಿದ್ದಾರೆ ದರ್ಶನ್. ಇದೆಲ್ಲ ಪ್ರತಿಯೊಂದು ಎಪಿಸೋಡ್ ನೋಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ನನಗೂ 3-4 ವಿಚಾರ ಬಂತು ಇದ್ದಾರೆ ಇದ್ರ ಬಗ್ಗೆ. ನಿನ್ನ ಕಾರ್ಯಕ್ರಮ ಇಲ್ಲ ಮಾತಾಡಿಲ್ಲ. ಒಂದು ಸಲ ನಾನು ದರ್ಶನ್ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಅಲ್ಲಿ ಯಾರೋ ಒಬ್ಬರು ನಂಗೆ ತಿಳಿಸಿದ್ರು, ಈ ಥರ ನಿನ್ನ ಮಗಳು ಪ್ರತಿ ಎಪಿಸೋಡ್ನ ದರ್ಶನ್ ಪ್ರತಿಯೊಂದು ವಾಚ್ ಮಾಡ್ತಾ ಇದ್ದಾರೆ, ತುಂಬ ಎಂಜಾಯ್ ಪಡ್ತಾರೆ ನಿನ್ನ ಮಗಳು ನೋಡಿ. ಪ್ರಿಯಾಂಕಾ ಬಂದರೆ ಸಾಕು, ಭಾಳ ಖುಷಿ ಪಡ್ತಾರೆ ಸ್ಕ್ರೀನ್ ನೋಡ್ಬಿಟ್ಟು. ಪರವಾಗಿಲ್ಲ, ಮಗು ಇಷ್ಟೊಂದು ಟ್ಯಾಲೆಂಟ್ ಆಗೈತೆ, ಗ್ರೇಟ್ ಅಂತ ಹೇಳ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಪರವಾಗಿಲ್ಲ ಅಂತ ಮೆಚ್ಕೊಂಡ್ರೆ ಭಾಳ ಸಂತೋಷಪಟ್ಟರು. ನನ್ನ ಪ್ರೀತಿಯ ರಾಮು ಅದೇ ಒಂದು ಎಪಿಸೋಡ್ ಮಾಡ್ತಾನೆ, ನನ್ನ ಪ್ರೀತಿಯ ರಾಮು ಎಪಿಸೋಡ್ ಮಾಡಿದಾಗ ಕುರುಡಿ ಪಾತ್ರ ಮಾಡ್ತಾನೆ ನನ್ನ ಮಗಳು. ಅದು 6ನೇ ಎಪಿಸೋಡಲ್ಲಿ ಮಹಾನಟಿಲಿ ಟಿವಿಲಿ 6ನೇ ಎಪಿಸೋಡ್. ಆ ಕಾರ್ಯಕ್ರಮ ತುಂಬ ಕುರುಡಿ ಪಾತ್ರ ಭಾಳ ಚೆನ್ನಾಗಿ ಮಾಡ್ತಾಳೆ. ಅನುಶ್ರೀ ಅವರ ನಿರೂಪಕ್ಕೆ ಆ ಕಾರ್ಯಕ್ರಮದಲ್ಲಿ ಕೇಳ್ತಾರೆ, ಈ ಆ್ಯಕ್ಟಿಂಗ್ ಹೆಂಗೆ ಮಾಡಿದೆ ನೀನು ಅಂದರೆ, ನಾನು ದರ್ಶನ್ ಅವ್ರ ಅಭಿಮಾನಿ ಅಂತ ಹೇಳ್ತಾಳೆ. ಆಮೇಲೆ ದರ್ಶನ್ ಅಭಿಮಾನಿ ಇಲ್ಲಲ್ಲ, ದರ್ಶನ್ ನಾನು ತುಂಬ ಹತ್ರದಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾಳೆ. ಹೆಂಗೆ ನೋಡಿದೆ ಅಂದರೆ, ನಮ್ಮಪ್ಪನ ಕ್ಲಾಸ್ಮೇಟ್ ಅವರು ದರ್ಶನ್ ಅವರು. ಆಗ ಅನುಶ್ರೀ ಬಾಯಿಗೆ ಬೆಳ್ಳಿಟ್ಕೋತಾರೆ ಈ ವಿಚಾರ ಕೇಳ್ಬಿಟ್ಟು. ಹೌದಾ ದರ್ಶನ್ ಸರ್ ನಿಮ್ಮ ತಂದೆ ಫ್ರೆಂಡಾ, ಅವ್ರನ್ನ ಮೀಟ್ ಮಾಡ್ಬೇಕಂದ್ರೆ ಸಾವಿರಾರು ಜನ ಕಾಯ್ತಾರೆ, ಸಾವಿರಾರು ದಿವಸ ಡೇಟ್ ತಗೋತಾರೆ, ನೀನೇ ಸಲೀಸಾಗಿ ಮಾತಾಡ್ತೀಯಮ್ಮ ಅಂತ ಹೇಳ್ತಾರೆ ಅನುಶ್ರೀ ಅವರು. ಆ ಟೈಮಲ್ಲಿ ಯಾಕಂದರೆ ನಾನು ಮೀಟ್ ಮಾಡೋಕೆ ಕರ್ಕೋದಾಗ ನನ್ನ ಮಗಳಿಗೆ ಯಾವುದೇ ಸಂಕೋಚ ಇಲ್ಲ, ಭಯ ಇಲ್ಲ. ದರ್ಶನ್ ಹಾಯ್ ಹೀರೋಯಿನ್ ಅಂತ ಮಾತಾಡ್ಸ್ತಾಯಿದ್ರು. ತುಂಬ ಬಾಂಡಿಂಗ್ ನೇಚರ್, ಮಕ್ಳು ಕಂಡ್ರೆ ತುಂಬ ಇಷ್ಟ. ನಾನು ಇವತ್ತು ಅದು ನಾನು ಜಮ್ಮನ್ನು ಹೇಳ್ಕೊಳ್ಳಲ್ಲ, ನನ್ನ ಮಗಳು ಬಂದರೆ ಸಾಕು, ಇಷ್ಟುದ ಡೈರಿ ಮಿಲ್ಕ್ ಚಾಕ್ಲೇಟು ಕ್ಯಾಡ್ಬರೀಸ್ ಕಂಪ್ನಿದ್ದು ನನ್ನ ಮಗಳಿಗೆ ಕೊಡ್ತಾಯಿದ್ದೆ, ನೀನು ತಿನ್ನಲೇಬೇಕು ಅಂತ. ಅವಳು ಓಪನೇ ಮಾಡ್ತಿಲ್ಲ ದರ್ಶನ್ ಮುಂದೆ. ಅದು ಪೂರ್ತಿ ತಿನ್ಬೇಕಲ್ಲ, ಮನೆಗೆ ಬಿಟ್ಟಂತ ತಿಂತಾ ಇಲ್ಲ ಅವಳು. ಆ ಥರ ದರ್ಶನ್ ತುಂಬ ಮಕ್ಳು ಕಂಡ್ರೆ ಭಾಳ ಅಭಿಮಾನ ದರ್ಶನ್ಗೆ ಮಾತ್ರ. ಮಾನಡಿ ವಿನ್ನರ್ ಆಯ್ತಾರೆ. ಈಗ 7 ಮನೆ ಒಂದು ಸಿನಿಮಾ ಮಾಡಿದ್ದಾರೆ. ಈಗ ಅವರು ತರುಣ್ ಪ್ರೊಡಕ್ಷನಲ್ಲಿ ಜನಗಳು ಎಲ್ಲ ಮೆಚ್ಕೊಂಡಿದ್ದಾರೆ. ಕತೆ ತುಂಬ ಚೆನ್ನಾಗಿ ಬಂದಿದೆ, ಜನ ಮೆಚ್ಕೊಂಡಿದ್ದಾರೆ. ಒಳ್ಳೆ ಅಭಿನಯ ಪಾತ್ರ ಮಾಡಿದ್ದಾರೆ. ಈಗ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದಾರೆ ಈಗ, ಅದು ಕನ್ನಡ ಮೂವಿನೇ. ಇನ್ನೊಂದು ತಮಿಳು ಒಂದು ಪಿಕ್ಚರ್ ಆಫರ್ ಬಂದಿದೆ, ಅದು ಹೆಸರು ನನಗೆ ಗೊತ್ತಿಲ್ಲ ಕೊಡೋದು. ಈಗ ಅದು ಮಡ್ರಾಸಲ್ಲಿ ಶೂಟಿಂಗ್ ನಡೀತಾ ಇದೆ. ಈಗ ಅದಕ್ಕೆ ತಯಾರಿ ಆಯ್ತಾ ಇದ್ದಾರೆ ಅವರು.